ಕೊಡೋದು NDA ಸರ್, ಏರ್ NDA ಕೊಡೋದು BC-ಗಳ. ಯಾಕೆ ಮಾಡ್ತಾರೆ ಸರ್? ಅದು ಆನ್ಲೈನ್ ಗೊತ್ತಾದೆ ಇವಾಗ ಅವ್ರಿಗೆ PC-ಗಳು. ಏನಕ್ಕೆ ಕಮ್ಮಿ ಮಾಡ್ತಾರೆ? ನೀವು ಅದನ್ನ ಸ್ಟ್ರಿಕ್ಟ್ ಆಗಿ ಇನ್ಸಿಸ್ಟ್ ಮಾಡಿರಲ್ಲ. ಈಗ ನಡ್ಕೊಂಡು ಹೋಗ್ತಿರುತ್ತೆ ಅಂತ ಅವ್ರಿಗೆ ಮಾಡ್ತಾರೆ. ಇನ್ನೂ ನಡ್ಕೊಂಡು ಹೋಗ್ತಾರೆ ಬಿಡ್ರಿ ಅಂತ ಮಾಡ್ತಾರೆ. ನೀವು ಇಲ್ಲ PC ವಿತೌಟ್ PC ನಾನು ಮಾರಾಟ ಮಾಡಲ್ಲ ಅಂತ ಎಲ್ಲರೂ ಸ್ಟ್ರಿಕ್ಟ್ ಮಾಡಿ ಅವ್ನ ಪ್ರಾಡಕ್ಟ್ ಎಲ್ಲೂ ಹೋಗುತ್ತೆ. ಕೇಳಿ ಎಲ್ಲ ಡೀಲರ್ಸ್ ಡಿಪಾರ್ಟ್ಮೆಂಟ್ ಅವರು ಸ್ಟಿಕ್ ಮಾಡ್ತಾರೆ, ನಾವು ವಿತೌಟ್ PC ಮಾರಾಟ ಮಾಡಲ್ಲ ಅಂತ. ನಾವು ಎಲ್ಲಿ ಹೋಗ್ತಾನೆ ಪ್ರಾಡಕ್ಟ್ ಸರ್? ಈಗ ನಾವು ಇಷ್ಟೆಲ್ಲ ಲೈಸೆನ್ಸ್ ಎಲ್ಲ ತಗೊಂಡು ನೀವು ಕೂಡ ಎಲ್ಲಾನು ಪಾಲಿಸಿ ಮಾಡಿ ನೀವೇ. ಈಗ ಕೆಲವೊಂದು ಆರ್ಗ್ಯಾನಿಕ್ ಕಂಪ್ನಿಗಳೆಲ್ಲ ಡೈರೆಕ್ಟ್ ಫಾರ್ಮರ್ ಅದರಲ್ಲಿ ಏನಿದೆ ಎಂದಿದೆ ಯಾರಿಗೂ ಗೊತ್ತಿಲ್ಲ ಸರ್. ಸೊ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಮಾಡ್ಬಿಟ್ಟು ಡೈರೆಕ್ಟ್ ಫಾರ್ಮರ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಶುಂಠಿ ಏರಿಯಾ ಈ ಸೀಸನ್ ಹೈಯೆಸ್ಟ್ ಫಾರ್ಮರ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅದು ಯಾವ ತರ ಸರ್? ಈಗ ಆರ್ಗ್ಯಾನಿಕ್ ಮಿನೂರ್ ಆದ್ರೆ ಅದೇನೋ ಸರ್ ಕೆಮಿಕಲ್ ಮತ್ತೆ ಹಾನಿ ಕೊಡೋದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲರೂ ಕೊಡ್ತಾ ಇದ್ದಾರೆ. ಯಾವುದು ನಮ್ಮ FC ವಾಟರ್ ಬರುತ್ತೆ ಅದನ್ನ ನಾನು ಮಾಡಕ್ಕೆ ಕಂಡು ಬಂತು ಅಂತಂದ್ರೆ ಕಂಪ್ಲೇಂಟ್ ಕೊಡಿ, ಅದನ್ನ ಸೀಸ್ ಮಾಡಿ ಖಂಡಿತ ಸೀಸ್ ಮಾಡಿ. ನೀವು ಈಗ ಶಾಪ್ಗೆ ವಿಜಿಲೆನ್ಸ್ ಬರ್ತಾರೆ, ಆ ತರ DVS ಮಾಡೋದು ನಾವು ನಾವು ಕೊಡಕ್ಕಾಗಲ್ಲ. ನಾವು ಹೋಗಕ್ಕಾಗಲ್ಲ ಸರ್, ಅಲ್ಲಿ ಶಾಪ್ ನಾವು ಇಡಕ್ಕಾಗಲ್ಲ. ಮಾಹಿತಿ ಕೊಡ್ಬೋದು. ಏನಾದ್ರು ಆತರ ಇಲ್ಲಿಗಲ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಡಲೇಬೇಕಲ್ವಾ? ಹಾಗೆ ಹೇಳ್ಬೇಕು, ನಾವು ಇಷ್ಟು ಕಡೆ ಸೀಸ್ ಮಾಡಿದ್ದೀವಿ. ಕನಿಷ್ಠ ನೀವು ಅಂತ ಮಾಡಿ. ಈಗ ನಾನು ಆಗಲೇ ಮೆನ್ಷನ್ ಮಾಡಿದೆ, ನಾವು ಎಷ್ಟು ಕ್ರಿಮಿನಲ್ ಕೇಸ್ಗಳು ಫೈಲ್ ಮಾಡಿದ್ದೀವಿ, ಎಷ್ಟು ಲೋಡ್ ಯೂರಿಯಾಗಳು ಆ ಕಡೆ ಹೋಗ್ತಿರೋದನ್ನೆಲ್ಲ ಸೀಸ್ ಮಾಡಿದ್ದೀವಿ ಅನ್ನೋಂಥದ್ದನ್ನೆಲ್ಲ ನಿಮ್ಗೆ ಹೇಳಿದೆ. ಈಗ ನಾವು ಒಬ್ಬರೇ ಇದು ಮಾಡಕ್ಕೆ ನೀವು ಮಾಹಿತಿ ಕೊಟ್ಟರೆ ಖಂಡಿತ ನಾವು ಅದನ್ನ ನಿಮ್ಮ ಮಾಹಿತಿನ ನಾವು ಉಪಯೋಗ ಇಡ್ತೀವಿ. ಪ್ರತಿ ವರ್ಷ ಮಾಹಿತಿನ ಕೊಡ್ತಾ ಇದ್ದೀವಿ. ಇಂಥವ್ರು ನೀವು ಕೊಟ್ಟು ತಗೊಳ್ಳಿಲ್ಲ ಅಂದ್ರೆ ಏನು ಸರ್? ಮತ್ತೆ ಈಗ ಕೆಲವು ಕಂಪ್ನಿಗಳು M45 ಇರ್ಬೋದು, ಇನೋಟಿಸ್ ಕಂಪ್ನಿಗಳು, ಬಾಯ್ ಕಂಪ್ನಿಗಳು ವರ್ಷನೂ ಅದೇ ಪ್ರಾಡಕ್ಟ್ ಮಾಡ್ತಾ ಇರ್ತೀವಿ. ನ್ಯೂ ಪ್ರಾಡಕ್ಟ್ ಆದರೆ ಮಾತ್ರ ಎಂಟ್ರಿ ಮಾಡಿಸ್ಬೇಕಲ್ವ ಸರ್? ಅದು ಮತ್ತೆ ಅದೇ ಪ್ರಾಡಕ್ಟ್ನ ಎಂಟ್ರಿ ಮಾಡಿಸೋದು PC ಎಂಟ್ರಿ ಮಾಡಿಸೋಂಥ ಅಗತ್ಯ ಇದೆಯಾ ಸರ್? PC ವ್ಯಾಲಿಡಿಟಿ ಮತ್ತೆ ಮಾಡಿಸ್ಬೇಕು. ಈಗ ಅದು ಅವೆಲ್ಲ ಪ್ರಾಬ್ಲಮ್ ಏನಾಗ್ತದೆ, ನೆಕ್ಸ್ಟ್ ಪರ್ಮನೆಂಟ್ PCಗೆ ಬರ್ತಾ ಇದೆ. ಪರ್ಮನೆಂಟ್ PC ಅಂದ್ರೆ ಒಂದ್ಸಲ ಒಂದು ಪ್ರಾಡಕ್ಟ್ ನಾವು ಎಂಟ್ರಿ ಮಾಡಿಸಿದ್ರೆ ಅದು ಆ ಪ್ರಾಡಕ್ಟ್ ಕಂಪ್ನಿಯಿಂದ ಸ್ಟಾಪ್ ಆಗೋದ್ರಿಂದ ಆ PC ರನ್ ಆಗ್ತದೆ. ಆ ಥರ ವ್ಯವಸ್ಥೆ ಬರ್ತಾ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ ಲೆವೆಲಲ್ಲಿ. ಅದು ಡಿಸ್ಕಷನ್ ಇವೆಲ್ಲ ಪಾಲಿಸಿ ಮ್ಯಾಟರ್ಸ್, ನಾವು ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ ಈಗ ಅದು ಬರ್ತಾ ಇದೆ. ಅದು ಬಂತು ಅಂತಂದ್ರೆ ಈಸಿ ಆಗ್ಬಿಡುತ್ತೆ ನಿಮಗೆ. ಒಂದ್ಸಲ ಪರ್ಮನೆಂಟ್ ಆಗಿ ಅದು PC ಎಂಟ್ರಿ ಆಗಬೇಕು ಅಂತಂದರೆ ಪದೇ ಪದೇ ರಿನ್ಯೂವಲ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಆ ನಂತರ ಏನೋ ಹೊಸ ಪ್ರಾಡಕ್ಟ್ಸ್ ಬಂದರೆ ಎಂಟ್ರಿ ಮಾಡ್ಕೊಂಡು ಹೋಗಿ ಆ ಥರ ಸಿಸ್ಟಮ್ ಬರ್ತಾ ಇದೆ. ಅದು ಶಾರ್ಟ್ಲಿ ಬರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು POS ಕಂಪ್ನಿಯವರು ಸರ್ ಇಯರ್ಲಿ ಮೇಂಟೆನೆನ್ಸ್ ಚಾರ್ಜ್ ಅಂದ್ಬಿಟ್ಟು 3245 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಅಲ್ಲೇ ಲಾಕ್ ಮಾಡ್ತಾರೆ. ಅದು ಕಟ್ಟಿದ ಮೇಲೆ DD ಕಟ್ಟಿದ ಮೇಲೆ ಅವರು ಅದನ್ನ ಆನ್ ಮಾಡ್ತಾರೆ. ಮೇಂಟೆನೆನ್ಸ್ ಆಗ್ತಾ ಇದೆಯಲ್ಲ ಸರ್, ಹಾಕಿದ ಮೇಲೆ ಪುನಃ ಆಕ್ಟಿವೇಟ್ ಮಾಡೋದು ಯಾವುದು ವಿಜೆಂಟೆಕ್ ಅಂದ್ಬಿಟ್ಟು ಸರ್. ನಾವೀಗ ಒಂದು 8 ವರ್ಷ ತಗೊಂಡು ನಮಗ್ ಮಾತ್ರ ಅಳುಬ್ರಿಗೆ ಕೃಷಿ ಇಲಾಖೆಯಿಂದ ಕೊಟ್ಟರು, ಅವ್ರಿಗೇನಿಲ್ಲ ಅಂತ ಇಲಾಖೆನೇ ಕಟ್ತಾರೆ, ಅವ್ರಿಗೇನಿಲ್ಲ ಚಾರ್ಜಸ್ ಅಂತ ಹೇಳಿದ್ರು. ನಾವು 25,000 ಕೊಟ್ಟು ತಗೊಂಡಿದ್ದೀವಿ. ನಮಗೆ 3,300 8 ವರ್ಷ ಆಯ್ತು. 8 ವರ್ಷ ಆಗಿದೆ. ನೀವು 2019 ಡಿಪಾರ್ಟ್ಮೆಂಟ್ ಇಂದ POS ಕೊಟ್ಟಿರ್ಬೇಕು ಸರ್. ಆ ಡಿಪಾರ್ಟ್ಮೆಂಟ್ POS ಡಿಪಾರ್ಟ್ಮೆಂಟ್ ಕೊಡೋದು ಮುಂಚೆ ಸರ್, ಡಿಪಾರ್ಟ್ಮೆಂಟ್ ಕೊಟ್ಟಿರೋರ್ಗೆ ಏನಿಲ್ಲ ಅಂತ. ಈಗ 19 ಇಂದ ತಗೊಂಡಿರೋರಿಗೆ ನಾವು ದುಡ್ಡು ಕೊಟ್ಟು ತಗೊಂಡಿರೋದೇ ಇಯರ್ಲಿ ಮೇಂಟೆನೆನ್ಸ್ ಚಾರ್ಜ್ ಕಟ್ಟಬೇಕು. 19 ನಮ್ಮ ಇಲಾಖೆಯಿಂದ ಕೊಟ್ಟಿದ್ವಲ್ಲ. ಆಗ ನೀವು 8 ವರ್ಷ ಇಲ್ಲ ಸರ್, ಕೊಟ್ಟಿಲ್ಲ. ನೀವು ತಗೊಂಡಿಲ್ಲ ಅಷ್ಟೇ. ಇಲ್ಲ 1920 ಇಲ್ಲ ಸರ್, 19 ತಗೊಂಡಿದ್ದು. ಹಾಗಾಗಿ ನೀವು ತಗೊಂಡಿರಲ್ಲ. ಪ್ರೈವೇಟಲ್ಲಿ ತಗೋಬೇಕು ಅಂದ್ರೆ ತಗೊಂಡಿದ್ದಿಲ್ಲ. ಅಂದ್ರೆ ನೀವು ಕ್ಯಾಂಪೇನ್ ಮಾಡಿದಾಗ ನೀವು ತಗೊಂಡಿರಲ್ಲ. ಅವೈಲೇಬಿಲಿಟಿ ಇರಲಿಲ್ಲ ಸರ್. ಎಲ್ಲರಿಗೂ ಬಂದಿದೆ. ಈಗ ನಾನು ಅವಾಗ ಈ ಜಿಲ್ಲೆಯಲ್ಲಿ ಇರಲಿಲ್ಲ, ನಾನು ಕೊಡಗು ಜಿಲ್ಲೆಯಲ್ಲಿದ್ದೆ.